ಈಗ ಮದ್ವೆಗೆ ರಾತ್ರಿ ಬರ್ತೀವಿ ಅಂತ ಸುಳ್ಳು ಹೇಳಿ ಇವಾಗ ಬರ್ತಾರೆ. ಕೆಟ್ಟ ನನ್ನ ಮಕ್ಕಳು ಇವ್ರೆ. ಈಗ ಮದ್ವೆಗೆ ರಾತ್ರಿ ಬರ್ತೀವಿ ಅಂತ ಸುಳ್ಳು ಹೇಳಿ ಇವಾಗ ಬರ್ತಾರೆ. ಕೆಟ್ಟ ನನ್ನ ಮಕ್ಕಳು ಇವ್ರೆ. ಕಾಗೆ ಆರ್ಸಿರೋ ಮಕ್ಳು ಇವ್ರೆ. ಇನ್ನೊಬ್ಬ ಇದಾರೆ, ಇನ್ನೂ ಇಬ್ರು ಇದಾರೆ. ಕಾಗೆ ಇಲ್ಲಿ ನಿಂಗೊಂಡ ಇದಾನೆ. ನಿಂಗೊಂಡ ಬ್ರೋ ಯಾಕೆ ಬ್ರೋ ನೈಟ್ ಬಂದಿಲ್ಲ ಬ್ರೋ? ಹಾಯ್ ಬ್ರೋ. ಕಾರ್ತಿ ಔಸ್ಕೊಂತವನೆ. ಕಾರ್ತಿ ಯಾಕಪ್ಪ ಲೇಟ್? ಮ್ಯಾಚಿಗೆ ಹೋಗಿದ್ದಾರೆ. ಸೋತ್ ಬಂದಿದೆ ನಮ್ಮ RCB. ಫುಲ್ಲು ಜೋಶಲ್ಲಿ ಇಡುತ್ತೆ ನಮ್ಮ ಹುಡುಗರಂತೂ. ಫುಲ್ಲು ಜೋಶು. ನಾನು ವಿಡಿಯೋ ಮಾಡ್ಕೊಳ್ಳೋದು ಆಯಿತು. ಎಲ್ಲ ನಂದು ನಾನು ಮಾಡ್ಕೊಳ್ಳೋಕ್ಕೆ ಸಿಗೋದೇ ಇಲ್ಲ ಟೈಮ್ ಆ್ಯಕ್ಚುಲಿ ವಿಡಿಯೋ ಮಾಡಬೇಕಾದ್ರೆ. ಎಲ್ರದ್ದು ವಿಡಿಯೋ ಮಾಡಿದ್ದೀನಿ. ಆಮೇಲೆ ಅಲ್ಲಿಂದ ಗಣ್ಣ ದೇವಸ್ಥಾನಕ್ಕೆ ಕರ್ಕೊಂಬಂದರು.
ಆ್ಯಕ್ಚುಲಿ ಇದಾಗಿದ್ದು ತುಮಕೂರು ಸಿರಾದಲ್ಲಿ ಮದುವೆ ಆಗಿದ್ದು. ಈಗ ರೀಸೆಂಟಾಗಿ ನಮಗೆ ಎಂಗೇಜ್ಮೆಂಟ್ ಆಯಿತು, ನೋಡಿರ್ಬೋದು. ಅಲ್ಲಿ ಕನ್ವೆನ್ಷನ್ ಅಲ್ಲಿಂದ ಸ್ವಲ್ಪ ಹಿಂದೆನೇ ಇದ್ದಿದ್ದು. ಅಲ್ಲಿ ಬಂದು ನೋಡ್ಬೋದು ನೀವು. ಹಿಂಗೆ ಮದುವೆಗಿನ್ನ ಮುಂಚೆ ಈ ಥರ ಎಲ್ಲ ಹಾರ ಎಲ್ಲ ಹಾಕಿ ಬಲಿ ಕೊಡೋಕೆ ರೆಡಿ ಮಾಡ್ತಾರೆ. ಪಿ ಓದ್ತಾ ಇದ್ರಾ? ಓದ್ನಾ? ಇನ್ನೂ ಜೋರಕ್ಕೆ ಸಖತ್ತಾಗಿ ಓದೋಕ್ಕೆ ಶುರು ಮಾಡಿದ್ರು ಅಂಕಲ್ಲು. ಆಮೇಲೆ ನೋಡಿದ್ರೆ ಯಾಕೋ ಸೈಲೆಂಟೇ ಆಗೋದ್ರು ನೋಡಿ. ಪೂಜೆ ಕೈ ಮುಕ್ಕೋ ಮದುವೆ ಆದಮೇಲೆ ಇನ್ನೇನು. ಆಮೇಲೆ ಒಂದು ಅವ್ರದ್ದು ಫ್ಯಾಮಿಲಿ ಗ್ರೂಪ್ ಫೋಟೋ ತೊಗೊಂಡ್ರು, ಕ್ಯಾಮ್ರಾಮನ್ ಇದ್ರಲ್ಲ ಅವರು ಕೂಡ. ಆಮೇಲೆ ದೇವಸ್ಥಾನದಿಂದ ವಾಪಸ್ ಬರಬೇಕಾಯ್ತು. ಸಕ್ಕತ್ತಾಗಿತ್ತು. ಏನಾಯ್ತು ಅಂದರೆ ಯಾವುದೋ ಅಂಕಲ್ಲು ಇಡಿಯೆಲ್ಲ ತೆಗೆದ್ರು, ಅದೆಲ್ಲ ಆಯಿತು. ಅದಾದಮೇಲೆ ಈಗ ನಾವು ಡ್ಯಾನ್ಸ್ ಮಾಡ್ತೀವಿ. ಆ್ಯಕ್ಚುಲಿ ನಮಗೆ ಎಲ್ರಿಗೂ ಡ್ಯಾನ್ಸ್ ಮಾಡ್ಬೇಕಂತ ತುಂಬ ಇಷ್ಟ ಆಯಿತು. ಅಲ್ಲಿ ಯಾರೂ ಮಾಡ್ತಾನೆ ಇರಲಿಲ್ಲ. ಇಲ್ಲಿ ನೋಡಿ, ಸ್ಟಾರ್ಟ್ ಮಾಡಿದ್ದೆ ಮೇಲೆ ಮಾಡೋಣ ಅಂತ ಯಾರೂ ಮಾಡ್ತಾ ಇಲ್ಲ ಲಿಟ್ರಲಿ. ಬರೀ ನಾವು 3 ಜನ, ಯಾರು ಏನಾದರೂ ಅಂದ್ಕೊಳ್ಳಿ ಅಂತ ನಮ್ಮ ಪಾಡಿಗೆ ನಾವು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ನೋಡ್ಬೋದು ನೀವು ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಅಂತ. ನಾನು, ಮಯೂರು, ಹರ್ಷ 3 ಜನ. ಬೇರೆಯವರೆಲ್ಲ ಒಳ್ಳೆ ಮಜಾ ತೊಗೊಂಡ್ರು. ಒಟ್ಟಲ್ಲಿ ನಮಗೂ ಮಜಾ ಬಂತು, ನಮ್ಗೆ ಮಾಡ್ಬೇಕಂತಾನೆ ಮನಸ್ಸಲ್ಲಿ ಇತ್ತು. ಅದಕ್ಕೆ ನಾವು ಬೇರೆಯವ್ರು ಏನು ಅಂದ್ಕೊಂಡ್ರೇನೋ, ನಮ್ಮ ಹ್ಯಾಪಿನೆಸ್ ನಾವ್ಯಾಕೆ ಹಾಳು ಮಾಡ್ಕೊಳ್ಳೋದು ಅಂತೇಳಿ ನಾವು ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಮಾಡಿದ್ಮೇಲೆ ನಮಗೆ ಒಂಥರ ಫೀಲ್ ಆಗೋಯ್ತು. ಆಮೇಲೆ ಹಿಂದೆಯಿಂದ ಅವ್ರು ಬರ್ತಾರಲ್ಲ, ಅವ್ರಿಗಂತೂ ಫುಲ್ಲು ನಗಿತವ್ರು ಹಿಂದೆ. ಇಲ್ಲಿ ಈ ಮ್ಯೂಸಿಕ್ಕಿಗೆ ನಾವು ಡ್ಯಾನ್ಸ್ ಮಾಡಿರೋದು ಆ್ಯಕ್ಚುಲಿ. ಪಿ ಓದ್ತಾರಲ್ಲ ಅದಕ್ಕೆ. ಆಮೇಲೆ ಸೈಲೆಂಟ್ ಆಗೋದ್ವಿ, ಯಾಕೋ ಸರಿ ಇಲ್ಲ ಅಂತ. ಆಮೇಲೆ ಹೊರಗಡೆ ಕನ್ವೆನ್ಷನ್ ಒಳಗಡೆ ಕರ್ಕೋಕ್ಕಿಂತ ಮುಂಚೆ ಏನೇನೋ ಶಾಸ್ತ್ರ ಎಲ್ಲ ಮಾಡಿದ್ರು. ಆಮೇಲೆ ಅಲ್ಲೂ ನಮ್ಮ ಜೋಶ್ ಕಮ್ಮಿ ಆಗಲಿಲ್ಲ. ಮತ್ತೆ ಹಂಗೆ ಮಾಡ್ತಾನೇ ಇದ್ವಿ ಡ್ಯಾನ್ಸು. ಮಾಡ್ಕೊಂಡು ಹೋದ್ವಾ ಒಳಗಡೆ ಅಂತೂ ಫುಲ್ಲು ದೊಡ್ಡದಾಗಿ ಹುಡುಗರು ಮಜಾ ಮಾಡ್ತವ್ರೆ. ನಾನು ಮಯೂರು ರೂಮಲ್ಲೆಲ್ಲ ಸ್ಟೆಪ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ನಾವು ಮಾಡ್ಕೊಂಡು ಹೋಗಿದ್ ಸ್ಟೆಪ್ಗೂ ಅಲ್ಲಿ ಹಾಕಿದಕ್ಕೂ ಒಂದು ಲಿಂಕೆ ಇಲ್ಲ. ಸುಮ್ಮನೆ ಇಷ್ಟ ಬಂದಂಗೆ ಅಲ್ಲಿ ಹಾಕಿದ್ವಿ. ಆಮೇಲೆ ಇದು ಆ್ಯಕ್ಚುಲಿ ಯಾವ್ದು ಗೊತ್ತಾ, ಇದು ಮರ್ತೋದೆ. ಬರ್ತಾನಪ್ಪ ತಮಿಳ್ ಹೀರೋ ಅವ್ನು ಆ್ಯಕ್ಚುಲಿ ಫಸ್ಟ್ ಮೂವಿ ಬರ್ತಾನೆ. ಆಮೇಲೆ ಇಲ್ಲಿ ನೋಡಿ ಮದುವೆ ಗಂಡು ನಮ್ಮ ವರ್ಷಂಗಂತೂ ಫುಲ್ಲು ಜೋಶಲ್ಲಿ ಬಂದ್ಬಿಟ್ಟಿದ. ಫಸ್ಟೇ ಅವನು ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದಾನೆ. ಇನ್ನೇನು ಸ್ಟೇಜ್ ಸಿಕ್ತಲ್ಲ, ಮದುವೆ ಗಂಡು ಡ್ಯಾನ್ಸ್ ಮಾಡೋ ಅಂದರೆ ವೀಡಿಯೋ ಮಾಡ್ಕೊಂಡು ನಿಂತವನೆ ನಮ್ಮದೆಲ್ಲ. ಅವ್ನಿಗೆ ಏನು ಹೇಳೋಣ ಗೈಸ್, ನಾವು ಎಷ್ಟು ಅಂತ ಹೇಳೋಣ. ಆಮೇಲೆ ಹಿಂದೆಲ್ಲ ಹೇಳಿದ್ರು ಹೋಗು ನೀನು ಡ್ಯಾನ್ಸ್ ಮಾಡು ಅಂತ. ಆಮೇಲೆ ಸ್ವಲ್ಪ ತಲೆಗೆ ಹಾಕೊಂಡಿರೋ ಪೇಟನೂ ತೆಗಿಲಿಲ್ಲ, ತೆಗ್ದ್ಬಿಟ್ಟು ಡ್ಯಾನ್ಸ್ ಆದರೂ ಮಾಡ್ಬೋದಿತ್ತು ಆರಾಮಾಗಿ. ಆ ಪೇಟ ನೋಡಿದ್ರೆ ನಂಗೆ ನಿಜವಾಗ್ಲೂ ನಗು ಬರುತ್ತೆ ಇವಾಗಲೂ. ಎಲ್ಲ ನಾವು ಹಾಕೊಳ್ಳೇಬೇಕು ನಮ್ಮ ಮದುವೆಗೇನೋ, ಬಟ್ ಸ್ಟಿಲ್ ಬೇರೆಯವ್ರನ್ನ ನೋಡಿದಾಗ ಆ ಥರ ಒಂಥರ ಸ್ಟಾರ್ಟ್ ಮಾಡ್ದೆ. ಆಮೇಲೆ ನಮ್ಮ ಹುಡುಗ ಅಂತ ನೋಡ್ಬೋದು. ಅವನಿಗಿನ್ನ ಆ್ಯಕ್ಚುಲಿ ಹುಡುಗಿರ ಕಡೆಯವರೇ ತುಂಬ ಎನರ್ಜೆಟಿಕ್ ಆಗಿದ್ರು ಫುಲ್ಲು. ಅವರು ತುಂಬ ಹೆವಿ ಡ್ಯಾನ್ಸ್ ಮಾಡ್ತಾಯಿದ್ರು ಗುರು. ಅಂದರೆ ಅವ್ರ ಫ್ಯಾಮಿಲಿಗಂತೂ, ನನ್ನ ಫ್ರೆಂಡ್ ಫ್ಯಾಮಿಲಿಗೂ ತುಂಬ ಖುಷಿ ಆಗೋಯ್ತು ನಾವು ಹೋಗಿದ್ದು. ಆಮೇಲೆ ನಾವು ಡ್ಯಾನ್ಸ್ ಮಾಡಿದ್ದು ಅವ್ರು ಅಂದ್ಕೊಂಡೇ ಇರಲಿಲ್ವಂತೆ. ಅವ್ರು ಆಮೇಲೆ ನಮ್ಮ ಎಲ್ರಿಗೂ ಹೇಳ್ತಾ ಇದ್ದಾರೆ ಬರಬೇಕಾದ್ರೆ, ನೀವು ಬಂದಿದ್ದು ನಮ್ಗೆ ತುಂಬ ಖುಷಿ ಆಯಿತು, ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಾಗುತ್ತೆ ಅಂತೆಲ್ಲ. ತುಂಬ ಒಳ್ಳೆ ಮಜಾ ಬಂತು. ನೋಡಿ 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 ಹೆಂಗೆಲ್ಲ ಆಡಿದ್ವಿ. ಅಲ್ಲಿ ಹರ್ಷದ್ ನೋಡಿ, ನಮ್ಮ ಹರ್ಷದ್ನ ಹಿಂದೆ ಅವನು ಮುಳುಗೋಗವನೆ ಅವನದೇ ಒಂದು ಲೋಕದಲ್ಲಿ. ಬಂದ್ರಪ್ಪ ಕಪಲ್ಸು ಅಂತೂ ಇಂತೂ ಒಂದು ಡಿಸಿಷನ್ ತಗೊಂಡು ಡ್ಯಾನ್ಸ್ ಮಾಡೋಣ ಅಂತ ಬಂದರು. ಆಮೇಲೆ ಇವ್ನು ರೆಡಿ ಆದ ನಮ್ಮ ಗಂಡು. ಸ್ಟೆಪ್ ಗೊತ್ತಿಲ್ಲ ಏನಿಲ್ಲ, ಪ್ರಾಕ್ಟೀಸ್ ಮಾಡಿದರೆ ಆಗಿರೋದು. ತಾನೋ ಆಗೋಯ್ತು. ಆ್ಯಕ್ಚುಲಿ ಹುಡುಗಿಗೆ ಡ್ಯಾನ್ಸ್ ಬರುತ್ತೆ ಅನ್ಸುತ್ತೆ. ಈ ಥರ ಎಲ್ಲ ಸ್ಟೆಪ್ ಆಗ್ತಾ ಇದ್ದಾರೆ ಅಂದರೆ ಪಕ್ಕ ಸ್ಕೂಲು ಕಾಲೇಜಲ್ಲಿ ಡ್ಯಾನ್ಸ್ ಮಾಡಿರ್ತಾರೆ. ಬಟ್ ಆ ಡ್ರೆಸ್ಸಲ್ಲಿ ಹಾಕೊಂಡು ಮಾಡೋಕ್ಕಾಗಲ್ಲ ಅಷ್ಟೊಂದು, ನನಗೆ ಗೊತ್ತಿರಂಗೆ.
ಬಟ್ ಓಕೆ ಮ್ಯಾನೇಜ್ ಮಾಡಿದ್ರು ಹಂಗೋ ಹಿಂಗೋ. ಆಮೇಲೆ ನಾವು ಸೈಡಲ್ಲಿ ನಿಂತ್ಕೊಂಡು ಸ್ವಲ್ಪ ಮೋಟಿವ್ ಮಾಡಿದ್ವಿ, ಇನ್ನೂ ಚೆನ್ನಾಗಿ ಮಾಡಿ, ಇನ್ನು ಸ್ವಲ್ಪ ಹೊತ್ತು ಮಾಡಿ, ಹಾಗೆ ಹೇಗೆ ಅಂತೆಲ್ಲ. ನಾವಂತೂ ಫುಲ್ಲು ಜೋಶಲ್ಲಿ ಮಾಡಿದ್ವಿ ಅಪ್ಪ ಡ್ಯಾನ್ಸು. ಯಾಕೆ ಹಿಂಗೆ ಮಾಡ್ತಿದಾರೆ ಅಂತ ಅಲ್ಲಿ ಮದುವೆ ಮನೇಲಿ ಬಂದಿದ್ರಲ್ಲ ಅವರೆಲ್ಲ ನಮ್ಮನ್ನೇ ನೋಡ್ತಾ ಇದ್ರು, ಯಾಕೆ ಈ ಥರ ಅಂತ. ಆಮೇಲೆ ನಾವು ನಿಲ್ಲಿಸ್ಲೇ ಇಲ್ವಲ್ಲ, ಆಮೇಲೆ ಅವ್ರ ಪಾಡಿಗೆಲ್ಲ ಸೈಲೆಂಟ್ ಆಗೋದ್ರು. ಆಮೇಲೆ ಅವರು ಸ್ವಲ್ಪ ಜನ ಬಂದು ಮಾಡಿದ್ರು, ಅವ್ರ ಫ್ಯಾಮಿಲಿಯವ್ರು ಕೂಡ. ಇವ್ರದ್ದು ಗಂಡನ ಫ್ಯಾಮಿಲಿ ಕಡೆಯಿಂದನೂ ಸ್ವಲ್ಪ ಜನ ಬಂದು ಮಾಡಿದ್ರು. ನಾವು ಯಾರು ನೋಡ್ತವ್ರೆ ಯಾರು ನೋಡ್ತಿಲ್ಲ ಏನೂ ಕೇರ್ ಮಾಡಲಿಲ್ಲ, ನಮ್ಮ ಪಾಡು ನಾವು ಡ್ಯಾನ್ಸ್ ಆಡಿದ್ವಿ. ನಮ್ಮ ಧ್ರುವಂಗೆ ಸ್ಟೆಪ್ ಹಾಕಕ್ಕೆ ಇಲ್ಲ, ಬಟ್ ಹಂಗೋ ಹಿಂಗೋ ಒಂಥರ ಎಲ್ಲ ಮಾಡಿದ್ವಿ. ಮತ್ತೆ ವಿಡಿಯೋ ಗಂಡಿಗೆ ಏನಪ್ಪ ವಿಡಿಯೋ ಮಾಡೋ ಅವಶ್ಯಕತೆ ಇದೆ, ಹೆಂಗಿದ್ರು ಅಲ್ಲಿ ಕ್ಯಾಮ್ರಾಮ್ಯಾನ್ ವಿಡಿಯೋ ಮಾಡ್ತಾಯಿದ್ರು. ಅಲ್ಲಿ ನೋಡಿ ಹಿಂದಗಡೆ ಟಿ ವಿಲಿ ಕೂಡ ಬರ್ತಾಯಿದೆ, ಕ್ಯಾಮ್ರಾಮ್ಯಾನ್ ಮಾಡ್ತಾಯಿದ್ರು. ನನ್ನ ಮೊಬೈಲ್ ರೆಕಾರ್ಡಿಂಗ್ ಆಗ್ತಾಯಿದೆ, ಎಲ್ಲ ಸೆಂಡ್ ಮಾಡ್ತೀವಿ ಅಂದರು. ಅವನ ಮೊಬೈಲಲ್ಲಿ ಸಪ್ರೇಟು ವಿಡಿಯೋ ಮಾಡ್ಕೊಂಡ. ಒಂಥರ ಚೆನ್ನಾಗಿತ್ತು ಹೋಗಿದ್ದು ಎಕ್ಸ್ಪೀರಿಯನ್ಸ್ ಅಂತೂ. ಆಮೇಲೆ ಕೊಡಗು ಹಾಡಿಗೆ ನಾವು ಸ್ಟೆಪ್ ಎಲ್ಲ ಹಾಕಿದ್ವಿ, ಅದು ಚೆನ್ನಾಗಿತ್ತು. ಅದು ಒಂಥರ ಹರ್ಷ ಮಯೂರ್ ಅಂತೂ ಫುಲ್ಲು ಅವ್ರ ಕಾಂಬಿನೇಷನ್ ಚೆನ್ನಾಗಿದೆ ಆ್ಯಕ್ಚುಲಿ, ನೀವು ನೋಡ್ಬೋದು. ಮಯೂರ್ ಅಂತೂ ಫುಲ್ಲು ಸಖತ್ತು ಬಿಸಿ ಮಾಡ್ತಾರೆ ನಮ್ಮ ಮಯೂರು. ಆಮೇಲೆ ಸ್ವಲ್ಪ ಹುಡುಗಿರ ಕಡೆಯವರು ಅವರೆಲ್ಲ ಸೈಲೆಂಟ್ ಆಗಿಬಿಟ್ರು, ನಮ್ಮ ಫುಲ್ಲು ಬಾಯ್ಸೇ ಆಗೋದ್ವಿ ಅಂತ. ಆಮೇಲೆ ನಾವು ಇಷ್ಟ ಬಂದಂಗೆ ಹಾಕಿದ್ವಿ ಹಾಡನ್ನೇ ಮತ್ತೆ ರಿಪೀಟ್ ಹಾಕೊಂಡು ಆಡಿದ್ವಿ ಸುಸ್ತಾಗೋವರೆಗೂ ಆಡಿದ್ವಿ. ಮತ್ತೆ ರಿಪೀಟ್ ಮಾಡೋ, ಮತ್ತೆ ಅದೇ ಸಾಂಗು, ಅದು ಮತ್ತೆ ಅದೇ ರಿಪೀಟ್ಗೆ ಹಾಕೋದು ಆಡೋದು. ಗಂಡು ಸುಸ್ತಾಗಿ ಕೂತ್ಕೊಬಿಟ್ಟಿದ್ದ ಪಾಪ ಅಕ್ಷಯ್. ಮತ್ತೆ ಹೇಳ್ಕೊಂಬಂದು ಏನೇನೋ ಸ್ಟೆಪ್ ಹಾಕ್ದ ಪಾಪ. ಅವನು ಎಷ್ಟಾಗುತ್ತೋ ಅಷ್ಟು ಮಾಡ್ದ, ಫ್ಯಾಮಿಲಿ ಮುಂದೆ ಯಾಕೆ ಅಂತೆಲ್ಲ ಅವನು ಯೋಚನೆ ಮಾಡಿ ಅಷ್ಟೋ ಆಡ್ದ. ಇಲ್ಲಿ ರೈಟ್ ಸೈಡಲ್ಲಿ ಇರೋರು ಇಬ್ರು ಕೂಡ ಅಕ್ಕ ತಂಗಿರು. ಆಮೇಲೆ ನಮ್ಮ ಹುಡುಗರು ಊಟಕ್ಕೆ ಕೂತ್ಕೊಂಡ್ರು, ಊಟ ಮಾಡಿದ್ರು, ನೋಡ್ಬೋದು. ಕ್ಲೋಸಪ್ ಹಾಕಿ ಇವ್ನು ಸ್ವಲ್ಪ, ಇನ್ನು ಸ್ವಲ್ಪ ಕ್ಲೋಸಪ್ ಹಾಕಿ. ಆಕ್ಚುಲಿ ಅಷ್ಟೊಂದು ರೋಸ್ಟ್ ಮಾಡ್ತೀನಿ ಅವ್ನು ಹರ್ಷನ್ನ. ಅವ್ನು ಪ್ರತಿ ವಿಡಿಯೋದಲ್ಲಿ ಕೇಳ್ತಾನೆ ಯಾಕೆ ನಾನು ರೋಸ್ಟ್ ಮಾಡ್ತೀನಿ ಅಂತ. ಒಂಥರ ಅವ್ನು ತೋರಿಸಿದ್ರೆ ನಂಗೆ ಒಂಥರ ಇಷ್ಟ, ಅದಕ್ಕೆ ರೋಸ್ಟ್ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ನೋಡಿ ಮತ್ತೆ ಕ್ಲೋಸಪ್ ಹಾಕ್ತೀನಿ. ಏನು ಬೇಜಾರು ಮಾಡ್ಕೊಳ್ಳೋದ ನಮ್ಮ ಹುಡುಗ. ಆಮೇಲೆ ಎಲ್ಲ ಒಂದು ಬಾಯ್ ಹೇಳಿ ಕಾರ್ಗೆ ಹತ್ಕೊಂಡು ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಗ್ಯಾಸ್. ಆಮೇಲೆ ನಮ್ಮ ಪುಟ್ಟು ನಮ್ಮ ಹಿಂದೆ ಬೇರೆ ಕುತ್ಕೊಂಡ್ಬಿಟ್ಟ ನಮ್ಮ ಜೊತೆ. ಅವನಿಗೆ ಯಾಕಾದ್ರೂ ಕುತ್ಕೊಬಿಟ್ಟು ಅಂತ ಅನ್ಸ್ಬಿಟ್ಟೈತೆ. ಅಲ್ಲಿ ನೋಡಿ ಒಂದೊಂದು ಹಾಡ್ಗೂ ಅವನಿಗೆ ಪಾಪ ನಾನು ಮಯೂರು ಹಿಂಸೆ ಕೊಟ್ಬಿಟ್ಟು. ಜೊತೆ